ಯಡಿಯೂರಪ್ಪನವರು ಮನೆಗೆ ಕರೆಸಿಕೊಂಡಿದ್ದಾರೆ. ಮಾಜಿ ಪ್ರಧಾನಿಯವರು ನಮ್ಮನ್ನು ಕರೆಸಿಕೊಂಡಿದ್ದಾರೆ. ತುಮಕೂರು MP ಅವರು ಸೋಮಣ್ಣ ಅವರು ಗೆದ್ದಿದ್ದಾರೆ. SM ಕೃಷ್ಣ ಅವರು ಅವರನ್ನೇ ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ. ಯದುವೀರ್ ಒಡೆಯರ್ ಅವರು ಗೆದ್ದಿದ್ದಾರೆ. ಯಾರು ಜೀವನದಲ್ಲಿ ಸೋತೆ, ನನಗೆ ದಾರಿ ಇಲ್ಲ, ನನಗೆ ವ್ಯವಸ್ಥೆಗಳಿಲ್ಲ, ನಾನು ದುಃಖದಲ್ಲಿದ್ದೇನೆ, ನಾನು ಆತ್ಮಹತ್ಯೆ ಮಾಡ್ತೇನೆ ಅಂತ ಅಂದುಕೊಂಡಿರತಕ್ಕಂಥವ್ರು ಯಾರಾದರೂ ಕೂಡ ನೀವು ಇಲ್ಲಿ ಬನ್ನಿ, ನಮ್ಮನ್ನು ಭೇಟಿ ಮಾಡಿ, ನಾನು ನನ್ನಿಂದ ಆಗತಕ್ಕಂಥ ಸಲಹೆ ಸೂಚನೆಗಳನ್ನು ಕೊಡ್ತೇನೆ. ಖಂಡಿತವಾಗಿ ನೀವು ಜೀವನದಲ್ಲಿ ಗೆಲ್ತೀರಿ. ನನಗೆ ಆಗಿರತಕ್ಕಂಥ ಅನುಭವಗಳು ಇವತ್ತೀಗ ರಾಜ್ಯ, ದೇಶ, ವಿದೇಶ ಹಲವು ಮಂದಿ ಕಷ್ಟದಲ್ಲಿದ್ದವರು, ದುಃಖದಲ್ಲಿದ್ದವರು ಎಲ್ಲರೂ ಕೂಡ ನಮ್ಮ ಹತ್ರಕ್ಕೆ ಬಂದು ಅವರ ಕಷ್ಟವನ್ನು ಹೇಳಿಕೊಂಡು ನೆಮ್ಮದಿಯ ಬದುಕು ನಡೆಸ್ತಕ್ಕಂಥ ವ್ಯವಸ್ಥೆಗಳಾಗ್ತಾ ಉಂಟು. ಒಂದನೇ ಗಿಡದಿಂದ ಈವರೆಗೆ 40,000ಕ್ಕವರೆಗೆ ನಾನು ಇಲ್ಲಿಗೆ ಬಂದಿರತಕ್ಕಂಥ ಮಂದಿಗಳ ಹೆಸರನ್ನು ಬರೆದಿಟ್ಟಿರ್ತಕ್ಕಂಥ, ಅವರ ಅಡ್ರೆಸ್ ಬರೆದಿರ್ತಕ್ಕಂಥ ದಾಖಲೆಗಳು. ಸರ್, ನಿಮ್ಮ ಹೆಸರು? ಲತೀಫ್. ಸೋತು ಅವರನ್ನು ಸಂಪರ್ಕಿಸಿದಾಗ ಅವರೊಂದಷ್ಟು ಅವರಿಗೆ ಒಂದು ಜೀವನದಲ್ಲಿ ಒಂದು ಮುಂದಿನ ದಿನದ ಬೆಳಕಿದೆ. ಈಗ ಕತ್ತಲೆ, ನಿರಂತರ ಕತ್ತಲೆ ಅಲ್ಲ, ಮುಂದಿನ ಒಂದು ಸೂರ್ಯೋದಯ ಇದೆ. ಅದಕ್ಕೋಸ್ಕರ ನೀವು ಇವತ್ತಿನ ಈ ಕಷ್ಟವನ್ನ ಸಹಿಸಿಕೊಳ್ಳಿ, ಏನಾಗುದಿಲ್ಲ ಅನ್ನುವಂತ ಒಂದು ಆತ್ಮವಿಶ್ವಾಸವನ್ನ ತುಂಬಿಸುವಂತ ನಡೆ. ಮೇಲೆ ಹೇಗೆ ಎಂಬ ಪ್ರಶ್ನೆ ಇರುವವರಿಗೆ, ದುಃಖದಲ್ಲಿರುವವರಿಗೆ ಖಂಡಿತ ಅವರು ನನಗೆ ₹1 ದುಡ್ಡು ಕೊಡೋದು ಬೇಡ, ₹1 ದಕ್ಷಿಣೆ ಕೊಡೋದು ಬೇಡ, ನಾನೇ ಅದನ್ನು ಭರಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ ವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತಿನೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ. ಇವತ್ತು ನಾನು ಹಾಗೆಯೇ ಯಶ್ ಉಪ್ಪಿನಂಗಡಿಯಲ್ಲಿದ್ದೇವೆ. ಉಪ್ಪಿನಂಗಡಿಯ ಶ್ರೀ ಸಹಸ್ರಲಿಂಗೇಶ್ವರನ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿಕೊಳ್ತಾ, ಉಪ್ಪಿನಂಗಡಿಯ ತಟದಲ್ಲಿರುವ ಶ್ರೀ ಗುರು ರಾಯರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿಕೊಳ್ತಾ, ಇದೇ ಹಾದಿಯಿಂದ ಸಾಗಿ ಹೋಗಿ ನನ್ನ ಆರಾಧ್ಯ ದೇವಿಯಾಗಿರುವಂತಹ ಆರಿಕೋಡಿಯ ಚಾಮುಂಡೇಶ್ವರಿ ಅಮ್ಮನ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿಕೊಳ್ತಾ, ಇವತ್ತಿನ ಉಪ್ಪಿನಂಗಡಿಯಿಂದ ಒಂದು ವಿಶೇಷವಾದ ಸಂಚಿಕೆಯನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದೇವೆ. ಇವತ್ತು ಉಪ್ಪಿನಂಗಡಿಯ ಕೈಲಾರು ರಾಜಗೋಪಾಲ್ ಭಟ್ ಅನ್ನುವಂಥವರ ಮನೆಗೆ ನಾನು ಇವತ್ತು ಬಂದಿದ್ದೇನೆ. ಈ ಹೆಸರನ್ನು ಕೇಳಿದಾಗ ಸಾಕಷ್ಟು ಮಂದಿಗೆ ಇವರ ಪರಿಚಯ ಇರ್ಬೋದು. ಈ ರಾಜ್ಯ ಮಾತ್ರವಲ್ಲದೆ, ಈ ದೇಶ ಮಾತ್ರವಲ್ಲದೆ, ವಿದೇಶಗಳಲ್ಲೂ ಕೂಡ ಜೀವನದಲ್ಲಿ ಏನಾದರೂ ಒಂದು ಕಷ್ಟ, ಅವರು ವಾಸಿಸ್ತಕ್ಕಂತಹ ಮನೆಯಲ್ಲಿ ಇಲ್ಲದೆ ಇರತಕ್ಕಂತಹ ನೆಮ್ಮದಿ, ಇದೆಲ್ಲದಕ್ಕೂ ಕೂಡ ಒಂದು ಗಿಡವನ್ನು ಶ್ರೀಯುತ ರಾಜಗೋಪಾಲ ಭಟ್ ಇವರಿಂದ ಪಡೆದುಕೊಂಡು ಹೋದ ಬಳಿಕ ಜೀವನದಲ್ಲಿ ಆಗಿರುವಂತಹ ಒಂದು ದೊಡ್ಡ ಬದಲಾವಣೆ, ಜೀವನದಲ್ಲಿ ಸಿಕ್ಕಿರುವಂತಹ ಒಂದು ದೊಡ್ಡ ನೆಮ್ಮದಿ, ಇದೆಲ್ಲವೂ ಕೂಡ ಶ್ರೀಯುತ ಕೈಲಾರು ರಾಜಗೋಪಾಲ್ ಭಟ್ ಅವರು ನೀಡ್ತಕ್ಕಂತಹ ವಾಸ್ತುಗಿಡದಿಂದ ಸಾಧ್ಯವಾಗಿದೆ ಅನ್ನುವಂತಹದ್ದು ನನಗೆ ಕೆಲವು ತಿಂಗಳುಗಳ ಹಿಂದೆ ಇದೇ ಒಂದು ಪರಿಸರದಲ್ಲಿ ಬಂದು ನಾನು ಶ್ರೀ ರಾಯರ ಮಠದ ವಿಡಿಯೋವನ್ನು ಮಾಡಿರುವ ಸಂದರ್ಭದಲ್ಲಿ ನನಗೆ ತಿಳಿದು ಬಂದಂಥ ವಿಚಾರ. ಆ ಕಾರಣಕ್ಕೆ ಬಹಳಷ್ಟು ಕುತೂಹಲ ಭರಿತನಾಗಿ ಈ ದೇಶ ವಿದೇಶಗಳಲ್ಲೂ ಕೂಡ ಇವರು ನೀಡ್ತಕ್ಕಂತಹ ದೇವರುಗಳನ್ನು ನಂಬಿ ನೀಡ್ತಕ್ಕಂತಹ ಆ ವಾಸ್ತುಗಿಡದ ಏನು ವಿಶೇಷತೆ, ಅದರಿಂದ ಎಷ್ಟು ಜನ ಇವತ್ತು ಆ ಒಂದು ಉಪಯೋಗವನ್ನು ಪಡೆದುಕೊಂಡು ಅವರ ಜೀವನದಲ್ಲಿ ಸಕ್ಸಸ್ಸನ್ನು ಆಗಿದ್ದಾರೆ, ಇದೆಲ್ಲವನ್ನು ಕೂಡ ತಿಳಿದು ನಿಮ್ಮ ಜೀವನದಲ್ಲೂ ಕೂಡ ಈ ವಾಸ್ತು ಗಿಡವನ್ನು ತೆಗೆದುಕೊಂಡು ಹೋದರೆ ಜೀವನದಲ್ಲಿ ಒಂದು ಮಹತ್ತರವಾದ ಬದಲಾವಣೆಯನ್ನು ತರಬಲ್ಲದು ಅನ್ನುವಂಥ ಕಾರಣಕ್ಕೆ ಬೇಕಾಗಿ ಶ್ರೀಯುತ ಕೈಲಾರು ರಾಜಗೋಪಾಲ್ ಭಟ್ ಇವರ ಜೊತೆಗೆ ಮಾತನಾಡಿಸಿ, ಅವರು ಈ ಒಂದು ವಾಸ್ತುಗಿಡದ ಮೂಲಕ ಹೇಗೆ ಒಬ್ಬರ ಜೀವನದಲ್ಲಿ ಬದಲಾವಣೆಯನ್ನು ತರುವುದಕ್ಕೆ ಸಾಧ್ಯ ಅನ್ನೋದರ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಕ್ಕೆ ಬೇಕಾಗಿ ಇಲ್ಲಿ ಬಂದಿದ್ದೇನೆ. ನಾನು ಕೂಡ ಈ ವಿಚಾರದಲ್ಲಿ ಹೊಸೊಬ್ಬ, ಆದರೆ ಅವ್ರ ಜೊತೆ ಮಾತಾಡಿದ ಬಳಿಕ ಒಂದಷ್ಟು ಪಾಸಿಟಿವ್ ಆಗಿರುವಂತಹ ಎನರ್ಜಿ ತೆಗೆದುಕೊಂಡು ಹೋಗಿರುವಂಥ ವ್ಯಕ್ತಿಗಳ ಜೀವನದಲ್ಲಿ, ವ್ಯಕ್ತಿಗಳ ಮನೆಯಲ್ಲಿ, ವ್ಯಕ್ತಿಗಳ ಕುಟುಂಬದಲ್ಲಿ ನೆಲೆಸಿದೆ ಅನ್ನೋದಕ್ಕೆ ಇವತ್ತು ರಾಜ್ಯದ ಅದೆಷ್ಟೋ ರಾಜಕಾರಣಿಗಳು, ಚಲನಚಿತ್ರ ನಟರು, ಉದ್ಯಮಿಗಳು, ಸಾಮಾನ್ಯ ವ್ಯಕ್ತಿಗಳು, ಅಸಾಮಾನ್ಯ ವ್ಯಕ್ತಿಗಳು ಇವರಿಂದ ತೆಗೆದುಕೊಂಡು ಹೋಗಿರುವಂಥ ವಾಸ್ತುಗಿಡದ ಬಳಿಕ ಅವರ ಜೀವನದಲ್ಲಿ ಕಂಡುಕೊಂಡಿರುವ ಹೊಸ ಬದಲಾವಣೆಗಳೇ ನೈಜವಾಗಿರುವಂತಹ ನಿದರ್ಶನ. ಅದಕ್ಕಾಗಿ ಉಪ್ಪಿನಂಗಡಿಯಲ್ಲಿರುವಂತಹ ಕೈಲಾರು ರಾಜಗೋಪಾಲ್ ಭಟ್ ಅವರ ಮನೆಗೆ ಬಂದಿದ್ದೇನೆ. ನನ್ನ ಹಿಂದೆಯೇ ಕಾಣ್ತಾ ಇದೆ ವಿಶೇಷವಾಗಿರುವಂತಹ ಶಕ್ತಿಯನ್ನು ಒಳಗೊಂಡಿರುವ ವಾಸ್ತುಗಿಡಕ್ಕೆ ಪೂಜೆಯನ್ನು ಮಾಡ್ತಕ್ಕಂತಹ ವಿಚಾರ. ಹಾಗಿದ್ರೆ ಇಂತಹ ಒಬ್ಬ ವಾಸ್ತು ತಜ್ಞರನ್ನು ಇವತ್ತು ಮಾತಾಡಿಸಿ ನಿಮ್ಮ ಜೀವನದಲ್ಲೂ ಏನಾದರೂ ಕಷ್ಟಗಳಿದ್ದರೆ ಇವರು ಹೇಳುವಂಥ ವಿಚಾರವನ್ನು ತೆಗೆದುಕೊಂಡ ಬಳಿಕ ಖಂಡಿತವಾಗ್ಲೂ ಇವರನ್ನು ನಾವು ಭೇಟಿಯಾಗ್ಬೋದು ಅಂತ ಹೇಳಿಕೊಳ್ತಾ, ಶ್ರೀಯುತ ಕೈಲಾರು ರಾಜಗೋಪಾಲ್ ಭಟ್ ಅವರಿಗೆ ಮೊದಲದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತದೊಂದಿಗೆ ಈಗ ಅವ್ರ ಜೊತೆ ಮಾತಾಡಲಿಕ್ಕಿದ್ದೇನೆ. ಆತ್ಮೀಯ ವೀಕ್ಷಕರೇ, ನನ್ನ ಜೊತೆಗೆ ವಾಸ್ತು ತಜ್ಞರು, ಗುರುಗಳು,
ಕೈಲಾರು ರಾಜಗೋಪಾಲ್ ಭಟ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ ಸರ್. ನಾನು ಕೂಡ ಆರಾಮಿದ್ದೇನೆ. ನಮ್ಮ ಇದು 2ನೇ ಭೇಟಿ. ಹೌದು. ನಾವು ಪ್ರಥಮ ಭೇಟಿಯಾಗಿರುವಂತಹದ್ದು ಇದೇ ಒಂದು ಸನ್ನಿಧಾನದಲ್ಲಿರುವಂತಹ ರಾಯರ ಮಠದಲ್ಲಿ, ನಂತರದಲ್ಲಿ 2ನೇ ಭೇಟಿ ತಮ್ಮ ಮನೆಯಲ್ಲಿ. ಇದು ಕೂಡ ಮತ್ತೊಂದು ವಿಶೇಷವಾಗಿರುವಂತಹ ಶಕ್ತಿಯನ್ನು ಹೊಂದಿರುವಂತಹ ಜಾಗ. ಖಂಡಿತ. ಯಾಕಂದ್ರೆ ಈ ರಾಜ್ಯದ ಮಾತ್ರವಲ್ಲದೆ ದೇಶದ ಮೂಲೆ ಮೂಲೆಗಳಲ್ಲಿರುವಂತಹ ವ್ಯಕ್ತಿಗಳಿಗೆ ನಿಮ್ಮ ಕೈಯಾರೆ ಪ್ರಾರ್ಥನೆಯನ್ನ ಮಾಡಿ ಕೊಟ್ಟಿರುವಂತಹ ವಾಸ್ತುಗಿಡದ ಮೂಲಕ ಅವರ ಜೀವನದಲ್ಲಿ ಒಂದು ನೆಮ್ಮದಿ, ಖುಷಿ, ಶಾಂತಿ ಹಾಗೂ ಆರೋಗ್ಯಕರವಾಗಿರುವಂತಹ ಜೀವನವನ್ನ ಕೊಟ್ಟಿರುವಂತಹ ಕೈ ಇದು, ಮನೆ ಇದು. ಹಾಗಾಗಿ ನಿಮ್ಮ ಮನೆಯಲ್ಲಿ ಭೇಟಿಯಾಗೋದಕ್ಕೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಹಾಗೇನೆ ಈ ಒಂದು ವಿಚಾರದಲ್ಲಿ ನನಗೆ ಬಹಳಷ್ಟು ಕುತೂಹಲ ಇತ್ತು. ಸಾಕಷ್ಟು ಜನರ ಮನೆಯಲ್ಲಿ ಮನಸ್ಸಲ್ಲಿ ಇಲ್ಲದಿರತಕ್ಕಂತಹ ನೆಮ್ಮದಿಯನ್ನ ತರುವುದಕ್ಕೆ ಈ ಒಂದು ವಾಸ್ತುಗಿಡದಿಂದ ಸಾಧ್ಯ ಅನ್ನುವಂಥ ಕಾರಣಕ್ಕೆ ಬೇಕಾಗಿ, ಜನರ ಉಪಯೋಗಕ್ಕಾಗಿ, ಎಲ್ಲರೂ ಕೂಡ ಖುಷಿಯಿಂದ ಬಾಳಬೇಕು ಅಂತ ಹೇಳೋ ಕಾರಣಕ್ಕೆ ಬೇಕಾಗಿ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಮೊದಲಿಗೆ ನೀವು ಹೇಗಿದ್ದೀರಿ ಅಂತ ಕೇಳಿರೋದು, ನಿಮ್ಮ ಸಮಯವನ್ನ ಕೊಟ್ಟಿರೋದಕ್ಕೆ ನಿಮಗೆ ಧನ್ಯವಾದಗಳು. ಇವತ್ತು ನಾನು ಮಾತಾಡೋದಕ್ಕೆ ಪ್ರಾರಂಭ ಮಾಡೋದಿದ್ರೆ, ಈ ವಾಸ್ತು ಗಿಡ ಎಲ್ಲರೂ ನಾವು ಕೆಲವೊಂದು ಶಾಪ್ಗಳಲ್ಲಿ ನೋಡ್ತೇವೆ, ಕೆಲವೊಂದು ಕಡೆಗಳಲ್ಲಿ ನೋಡ್ತೇವೆ. ಈ ವಾಸ್ತು ಗಿಡದ ಮಹತ್ವ ಇಷ್ಟಿದೆ. ವಾಸ್ತು ಗಿಡದಿಂದ ಒಬ್ಬರ ಜೀವನ, ಒಬ್ಬರ ಮನೆ, ಒಬ್ಬರ ಮನಸ್ಸು ಎಲ್ಲವನ್ನ ಬದಲು ಮಾಡಬಹುದು. ಅದು ಕೇವಲ ಸಾಮಾನ್ಯ ವ್ಯಕ್ತಿಗಳಲ್ಲ, ರಾಜ್ಯದ ದೊಡ್ಡ ದೊಡ್ಡ ರಾಜಕಾರಣಿಗಳೇ ತಮ್ಮಿಂದ ಬಂದು ವಾಸ್ತು ಗಿಡವನ್ನ ತೆಗೆದುಕೊಂಡು ಹೋಗಿ ಅವರ ಜೀವನದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ರೀಸೆಂಟ್ ಆಗಿ ನಾನು ನೋಡುದಿದ್ರೆ, ಮೊನ್ನೆ ಮೈಸೂರು ಕೊಡಗು ಕ್ಷೇತ್ರದ ಯದುವೀರವರು, ಅಂದ್ರೆ ಅರಮನೆಯ ರಾಜ, ಅವರೇ ಬಂದು ನಿಮ್ಮಿಂದ ವಾಸ್ತು ಗಿಡವನ್ನ ತೆಗೆದುಕೊಂಡು ಹೋದ ಬಳಿಕ ಮೊನ್ನೆ ಸಂಸದರಾಗಿ ವಿಜೇತರಾದರು. ನಿಮ್ಮನ್ನು ಕರೆಸಿಕೊಂಡದಲ್ಲಿ ನಿಮ್ಮನ್ನು ಕರೆಸಿಕೊಂಡ್ರೆ ಅಲ್ಲಿಗೆ, ನಿಮ್ಮಿಂದ ವಾಸ್ತು ಗಿಡವನ್ನ ತೆಗೆದುಕೊಂಡ ಬಳಿಕ ವಿಜೇತರಾದ್ರು. ಅವ್ರು ಗೆಲ್ಲುವುದಕ್ಕಿಂತ ಮೊದಲು ಕೂಡ ನನ್ನ ಜೊತೆ ಹೇಳಿದ್ರಿ, ತೆಗೆದುಕೊಂಡು ಹೋಗಿದ್ದಾರೆ, ಅವ್ರು ಗೆಲ್ತಾರೆ ಖಂಡಿತ ಅಂತ. ಅವ್ರು ಗೆದ್ರು ಕೂಡ, ಎಷ್ಟೇ ಕಾಂಪಿಟೇಷನ್ ಗಳಿದ್ರು ಕೂಡ. ಅದಕ್ಕಿಂತ ಮೊದಲು ಇಷ್ಟೆಲ್ಲ ಜನಗಳಿಗೆ ಇದರ ಬಗ್ಗೆ ನಂಬಿಕೆಗಳಿರುವಾಗ ನಿಮ್ಮ ಜೀವನಕ್ಕೆ ಈ ವಾಸ್ತು ಗಿಡದ ಪ್ರವೇಶ ಹೇಗಾಯಿತು ಅಂತ? ಸರ್, 2005ರಲ್ಲಿ ನಾನು ತುಂಬ ಇಕ್ಕಟ್ಟಲ್ಲಿ ಇದ್ದಿರ್ತಕ್ಕಂಥ ಒಂದು ಸಂದರ್ಭ ಇತ್ತು. ಆ ಇಕ್ಕಟ್ಟಿನ ಸಂದರ್ಭ ಹೇಗೆ ಅಂತೇಳಿ, ಮುಂದೆ ಲೈಫು ಹೇಗೆ ತಗೊಂಡು ಹೋಗುವಂಥದ್ದು ಹೇಗೆ, ಮುಂದೆ ಹೆಂಡತಿ ಮತ್ತು ಮಕ್ಕಳನ್ನು ಸಾಕುವಂಥ ವ್ಯವಸ್ಥೆ ಹೇಗೆ, ಜೀವನ ನಡೆಸುವಂಥದ್ದು ಹೇಗೆ ಅಂತ ಹೇಳ್ತಕ್ಕಂಥ ಒಂದು ವಿಷಯ ಇತ್ತು. ಅದೇ ಸಂದರ್ಭದಲ್ಲಿ ನಾವು ಎಷ್ಟು ನೆನೆಸಿದ್ರೂ ಸಾಕಾಗೋದಿಲ್ಲ, ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತೀಯ ಶ್ರೀ ಸ್ವಾಮೀಜಿಯವರು ಹೊಸನಗರದಲ್ಲಿ ಒಂದು ಗೋ ಸಮ್ಮೇಳನ ಅಂತ ಒಂದು ಆಯೋಜನೆ ಮಾಡಿದರು. ಆ ಟೈಮಿಗೆ ನಮ್ಮ ಅದೇ ಮನೆ ಎದುರು ರಥಯಾತ್ರೆ, ಗೋ ರಥಯಾತ್ರೆ ಅಂತ ಬರ್ತಾಯಿತ್ತು. ಆ ಟೈಮಿಗೆ ಗೋ ರಥಯಾತ್ರೆ ಬರತಕ್ಕಂಥ ಸಂದರ್ಭದಲ್ಲಿ ಮನೆ ಎದುರು ಸ್ವಚ್ಛ ಆಗಬೇಕು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾನೊಂದು ಕ್ಲೀನಿಂಗ್ ವ್ಯವಸ್ಥೆ ಮಾಡ್ತಿರುವಾಗ ಒಂದು ಬೇಡವಾಗಿರ್ತಕ್ಕಂಥ ವಸ್ತು ಅಲ್ಲಿ ಸಿಕ್ಕಿದಾಗ ಆ ವಸ್ತುವನ್ನು ನಾನು ಯಾರೋ ಜ್ಯೋತಿಷ್ಯರ ಹತ್ರ ಕೇಳಿದೆ. ಆಗ ಅವರು ಹೇಳಿದರು, ನೀನು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಒಂದು ಸೇವೆಯನ್ನು ಮಾಡುವಂತ, ಹಾಗೆ ಒಂದು ಶಿವನ ದೇವಸ್ಥಾನಕ್ಕೆ ಒಂದು ಎಣ್ಣೆಯನ್ನು ಕೊಡು ಅಂತೇಳಿ ಹೇಳಿದರು. ಆ ಸಂದರ್ಭದಿಂದ ನನಗೆ ಆಗಿರತಕ್ಕಂಥ ಅನುಭವಗಳು ಇವತ್ತೀಗ ರಾಜ್ಯ, ದೇಶ, ವಿದೇಶ ಹಲವು ಮಂದಿ ಕಷ್ಟದಲ್ಲಿದ್ದವರು, ದುಃಖದಲ್ಲಿದ್ದವರು ಎಲ್ಲರೂ ಕೂಡ ನಮ್ಮ ಹತ್ರಕ್ಕೆ ಬಂದು ಅವರ ಕಷ್ಟವನ್ನು ಹೇಳಿಕೊಂಡು ನೆಮ್ಮದಿಯ ಬದುಕು ನಡೆಸ್ತಕ್ಕಂಥ ವ್ಯವಸ್ಥೆಗಳಾಗ್ತಾ ಉಂಟು ಅಂತೇಳಿ, ಇದು ಸೌತರ್ಕ ಮಹಾಗಣಪತಿಯ ಅನುಗ್ರಹದಿಂದ ಅಂತ ಹೇಳುವಂಥ ಒಂದು ವಿಚಾರ. ಅಲ್ಲಿ ಬೆಂಗಳೂರಿನಲ್ಲಿ ಒಬ್ಬರು ನನ್ನನ್ನು ಮಾತನಾಡಿಸಿ ಹೇಳಿದರು ನನಗೆ, ನಿಮಗೆ ಸಮಸ್ಯೆ ಉಂಟು ಅಂತಾದರೆ ನೀವು ಈ ಒಂದು ಗಿಡವನ್ನು ತೆಕ್ಕೊಂಡು ಹೋಗಿಡಿ ಅಂತ. ಇದು ಎಲ್ಲಿಂದ ಗಿಡ ಅಂತ ಕೇಳಿದೆ. ಇದು ಈ ಥರ ಅಂತ ಹೇಳಿದ್ರು, ಇಲ್ಲಿ ಸಿಗ್ತದೆ ಅಂತ ಹೇಳಿದರು. ಹಾಗೆ ನಾನು ಹೇಳಿದೆ, ಅದು ಎಲ್ಲಿ ಅಂತ. ಅದು ಹೀಗೆ ಅವರು ಹೇಳಿದರು. ಅದನ್ನು ನಾನು ಗಿಡವನ್ನು ತೆಗೆದುಕೊಂಡು ಬಂದಾಗ ಆ ಸಮಯದಲ್ಲಿ ನಾನು ಒಬ್ಬ ವ್ಯಕ್ತಿಯಿಂದ ಹಣ ಪಡೆದು ಸೋತು ಸುಣ್ಣ ಆದಂಥ ಒಂದು ಪರಿಸ್ಥಿತಿ ಇತ್ತು. ಆಗ ಆ ಸೋತು ಸುಣ್ಣ ಆದ ವ್ಯಕ್ತಿ ನಮ್ಮ ಅಂಗಡಿಗೆ ಬಂದಿದ್ದರು. ಒಂದು ಅಂಗಡಿ ಇದೆ ಇಲ್ಲಿ. ಆ ಅಂಗಡಿಗೆ ಬಂದು ಅವರು ಹೇಳ್ತಾರೆ, ನಿಮಗೆ ನಾನು ದುಡ್ಡು ಕೇಳಲಿಕ್ಕೆ ಬಂದದಲ್ಲ ಅಂತ. ಏನಂತ ಕೇಳಿದೆ. ಅದು ಏನು ಗಿಡ ಅಂತ ಕೇಳಿದೆ. ನನಗೆ ಬೇಕು ಅಂತ ಹೇಳಿದರು. ಅಲ್ಲಿ ಎದುರು ಇಟ್ಟಿರ್ತಕ್ಕಂಥ ಗಿಡವನ್ನು ನನಗೆ ಬೇಕು ಅಂತ ನಾನು ಹೇಳಿದೆ. ನಾನು ಆ ಗಿಡ ನಾನು ಬೇಕು ಅಂತ ತೆಕ್ಕೊಂಡು ಬಂದು ನಿಮಗೆ ಬೇಕಾದ್ರೆ ತರಿಸಿಕೊಡ್ತೇನೆ ಅಂತೇಳಿ. ಆಯ್ತು, ತರಿಸಿಕೊಡಿ, ಅದಕ್ಕೆ ಎಷ್ಟು ದುಡ್ಡು ಅಂತ ಹೇಳ್ಕೊಂಡು ಅಡ್ವಾನ್ಸ್ ದುಡ್ಡು ಕೂಡ ಕೊಟ್ಟರು. ಇಲ್ಲ, ನಿಮ್ಮ ದುಡ್ಡೇ ನನ್ನಲ್ಲಿರುವಾಗ ನೀವ್ಯಾಕೆ ದುಡ್ಡು ಕೊಡ್ತೀರಿ ಅಂತ ಕೇಳಿದೆ. ಇದಿಷ್ಟು ಇರಲಿ ಅಂತೇಳಿ ಒಂದಿಷ್ಟು ದುಡ್ಡು ಕೊಟ್ಟರು ಅವರು. ಆ ಕೊಟ್ಟ ದುಡ್ಡಿನಿಂದ ನಾನು ಮತ್ತೆ ಬೇರೆಯವರಿಗೂ ಸಹಿತ, ಅಂದರೆ ಬೇರೆ ಬೇರೆ ಒಂದು ವಾರದಲ್ಲಿ ಆ ಗಿಡ ಏನು ಅಂತ ಕೇಳಕ್ಕೆ ಶುರು ಮಾಡಿದರು. ಆಮೇಲೆ ಅದನ್ನು ಸ್ವಲ್ಪ ಜಾಸ್ತಿ ತರಿಸೋಕ್ಕೆ ಶುರು ಮಾಡಿದೆ. ತರಿಸಿ ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿ, ಗಣಪತಿಯನ್ನು ಸೌತರ್ಕ ಮಹಾಗಣಪತಿಯನ್ನೇ ನೆನೆದು ನೀ ನನಗೆ ದಾರಿ ತೋರಿಸ್ತಾ ಇದ್ದೀಯ ಅಂತ ಪ್ರಾರ್ಥನೆ ಮಾಡಿ ಕೊಡಲಿಕ್ಕೆ ಶುರು ಮಾಡಿದೆ. ಇವತ್ತು ನೋಡಿ, ಇಲ್ಲಿ ದಾಖಲೆಗಳು. ನಾನು ಈ ಒಂದನೇ ಗಿಡದಿಂದ ಈವರೆಗೆ 40,000ಕ್ಕವರೆಗೆ ನಾನು ಇಲ್ಲಿಗೆ ಬಂದಿರತಕ್ಕಂಥ ಮಂದಿಗಳ ಹೆಸರನ್ನು ಬರೆದಿಟ್ಟಿರ್ತಕ್ಕಂಥ, ಅವರ ಅಡ್ರೆಸ್ ಬರೆದಿರ್ತಕ್ಕಂಥ ದಾಖಲೆಗಳು ನೀವು ನೋಡ್ತಾ ಇದ್ದೀರಿ.
ಖಂಡಿತವಾಗಿಯೂ ಯಾರು ಜೀವನದಲ್ಲಿ ಸೋತೆ, ನನಗೆ ದಾರಿ ಇಲ್ಲ, ನನಗೆ ವ್ಯವಸ್ಥೆಗಳಿಲ್ಲ, ನಾನು ದುಃಖದಲ್ಲಿದ್ದೇನೆ, ನಾನು ಆತ್ಮಹತ್ಯೆ ಮಾಡ್ತೇನೆ ಅಂತ ಅಂದುಕೊಂಡಿರತಕ್ಕಂಥವ್ರು ಯಾರಾದರೂ ಕೂಡ ನೀವು ಇಲ್ಲಿ ಬನ್ನಿ, ನಮ್ಮನ್ನು ಭೇಟಿ ಮಾಡಿ, ನಾನು ನನ್ನಿಂದ ಆಗತಕ್ಕಂಥ ಸಲಹೆ ಸೂಚನೆಗಳನ್ನು ಕೊಡ್ತೇನೆ. ಖಂಡಿತವಾಗಿ ನೀವು ಜೀವನದಲ್ಲಿ ಗೆಲ್ತೀರಿ, 100ಕ್ಕೆ 100 ಜೀವನದಲ್ಲಿ ಗೆಲ್ತೀರಿ. ಎಂಥ ಸಮಸ್ಯೆಗಳೇ ಇರಲಿ, 100ಕ್ಕೆ 100 ಜೀವನದಲ್ಲಿ ಗೆಲ್ತೀರಿ. ಇದು ನಾನು ಊರಿನ ಜನತೆಗೂ ಹೇಳುವಂಥ ಒಂದು ವಿಚಾರ. ಒಂದು ಗಿಡವನ್ನು ನಾವು ಈ ರೀತಿಯ ವಾಸ್ತು ಗಿಡಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ನೋಡ್ತೇವೆ, ಬೇರೆ ಬೇರೆ ಶಾಪ್ಗಳಲ್ಲಿ ಇವಾಗ ಮಾರ್ತಾ ಇರ್ತಾರೆ. ಅದನ್ನು ನಾವು ಅಲ್ಲಿಂದ ತಗೊಂಡ್ರೆ ಅದಕ್ಕೆ ಒಂದು ವಿಶೇಷತೆಯ, ಅಥವಾ ಈ ಪೂಜೆ ಪುರಸ್ಕಾರಗಳನ್ನು ಮಾಡಿ ತಮ್ಮ ಕೈಯಿಂದ ತಗೊಂಡ್ರೆ ಆ ಮಹಾಗಣಪತಿ ಆಗಿರ್ಬೋದು, ನಾವು ನಂಬತಕ್ಕಂಥ ಶಕ್ತಿ ಆಗಿರ್ಬೋದು, ಇದೆಲ್ಲನೂ ಅಡಕವಾಗಿ ನಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಆಗಿರುವಂಥ ಎನರ್ಜಿಗಳು, ನಮ್ಮ ಮನೆಯಲ್ಲಿ ಎನರ್ಜಿಗಳು ಬರುವಂಥದ್ದಾ ಅಂತ. ನೀವು ಕೇಳಿದ ಕ್ವಶನ್ ತುಂಬ ಒಳ್ಳೆಯದು. ಯಾಕೆಂದರೆ ಈ ಗಿಡವನ್ನು ನಾನು ಎಲ್ಲಿಂದ ತರಿಸ್ತಾ ಇದ್ದೆ, ಆ ತರಿಸತಕ್ಕಂಥ ಅಂಗಡಿಯ ಯಜಮಾನ ಮತ್ತು ಅವರ ಮಡದಿ ಇಬ್ಬರೂ ಕೂಡ ನನ್ನಲ್ಲಿಗೆ ಬಂದು 2 ಬಾರಿ ಬಂದಿದ್ದಾರೆ. 2 ಬಾರಿ ಅಂದರೆ ಒಂದು ಕೆಲವು ವರ್ಷಕ್ಕೆ ಮೊದಲು ಮತ್ತು ಇತ್ತೀಚೆಗೆ ಬಂದು ನನ್ನಲ್ಲಿಂದ ಪೂಜೆ ಮಾಡಿರ್ತಕ್ಕಂಥ ಗಿಡವನ್ನು ತಗೊಂಡೋಗಿ ಅವ್ರ ಮನೆಯಲ್ಲಿ ಇಟ್ಟಿದ್ದಾರೆ. ಹಾಗೆ ಪುಣ್ಯಕ್ಷೇತ್ರಗಳಲ್ಲಿರ್ತಕ್ಕಂಥ ಅಂಗಡಿಗಳಲ್ಲಿ ಈ ಗಿಡಗಳಿರ್ತದೆ. ಬಟ್ ಅಲ್ಲಿಯ ಯಾರು ಮುಖ್ಯಸ್ಥರು ಅಂತ, ಆ ಊರಿಗೆ ಯಾರು ಮುಖ್ಯಸ್ಥರು ಅಂತ ಇರ್ತಾರೆ, ಆ ವ್ಯಕ್ತಿಗಳು ಹಿರಿಯರು ನಮ್ಮಲ್ಲಿಗೆ ಬಂದು ನಮ್ಮನ್ನು ಕರೆಸಿಕೊಂಡು ಗಿಡವನ್ನು ತೆಕ್ಕೊಂಡು ಇವತ್ತೀಗ ಒಳ್ಳೆಯದಾಗ್ತಾ ಉಂಟು. ಓಕೆ, ಹಾಗಿದ್ರೆ ನೀವು ಹೇಳೋ ಪ್ರಕಾರ ಈ ನಾವು ಹಾಕುವಂಥ ಕುಂಕುಮ, ನಾವು ಹಾಕುವಂಥ ಗಂಧ ಅಂಗಡಿಯಲ್ಲೂ ಸಿಗ್ತದೆ, ದೇವಸ್ಥಾನದಲ್ಲೂ ಸಿಗ್ತದೆ. ಅಂಗಡಿಯಿಂದ ತೆಗೆದುಕೊಂಡು ಹಾಕುವುದಕ್ಕೂ ದೇವಸ್ಥಾನದಿಂದ ಹಾಕುವುದಕ್ಕೂ ತುಂಬಾ ವ್ಯತ್ಯಾಸಗಳಿದೆ ಅಂತ. ಖಂಡಿತ ಇದೆ ಸರ್, ಅಲ್ವಾ? ಅದೇ ರೀತಿ ತಮ್ಮಿಂದ ತಗೊಂಡ್ರೆ ಒಂದು ಪೂಜೆ ಪುರಸ್ಕಾರಗಳನ್ನ ಒಳಪಡಿಸಿಕೊಡೋದ್ರಿಂದ ಹೆಚ್ಚಿನ ಲಾಭಗಳು ನಮ್ಮ ಜೀವನಕ್ಕೆ ಬರ್ತದೆ. ಹೌದು. ಇನ್ನು ದೇವ್ರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ, ನಾನು ಒಂದು 21 ದಿವಸ ಪೂಜೆ ಮಾಡಿರ್ತಕ್ಕಂಥ ಗಿಡಗಳಿದು. 21 ದಿವಸ ಪೂಜೆ ಮಾಡಿದಾಗ ಅದಕ್ಕೊಂದು ದೇವರ ಶಕ್ತಿ ಬರ್ತದೆ. ಈ ದೇವರ ಶಕ್ತಿ ನೀವು ಎಷ್ಟು ಜಾಸ್ತಿ ಪೂಜೆ ಮಾಡಿದರೂ ಅಷ್ಟು ದೇವರ ಶಕ್ತಿ ಜಾಸ್ತಿ ಇರ್ತದೆ. ಈ ಮಾರ್ಕೆಟಲ್ಲಿ ಸಿಕ್ಕತಕ್ಕಂಥ ಗಿಡಗಳು, ನಮ್ಮದು 2007ರಲ್ಲಿ ಒಮ್ಮೆ ಕಸ್ತೂರಿಯ ಗೋಚರ ಅಂತ ಒಂದು ಪ್ರೋಗ್ರಾಮ್ ಬಂದಿತ್ತು. ಹಾಗೆ TV 9ನಲ್ಲಿ ನಮ್ಮ ಬಗ್ಗೆ ಒಂದು ಪ್ರೋಗ್ರಾಮ್ ಬಂದಿತ್ತು. ಉದಯ TVಯಲ್ಲಿ ನಮ್ಮ ಬಗ್ಗೆ ಒಂದು ಪ್ರೋಗ್ರಾಮ್ ಬಂದಿತ್ತು. ಹಾಗೆ ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ದೆ, ಯಾವುದೋ ವಿಷಯಕ್ಕೆ ಸಂಬಂಧಪಟ್ಟು, ಇದೇ ವಿಷಯಕ್ಕೆ ಸಂಬಂಧಪಟ್ಟು. ಇದರಿಂದಾಗಿ ಏನಾಯಿತು ಅಂತ ಹೇಳಿದ್ರೆ, ಮಾರ್ಕೆಟಲ್ಲಿ ಕರ್ನಾಟಕದಲ್ಲಿ 2007ರಿಂದ ನಂತರ ಈ ಗಿಡಗಳು ವಾಸ್ತುಗಿಡ ಅಂತ ಅಂಗಡಿಗಳಲ್ಲಿ ಮಾರ್ಲಿಕ್ಕೆ ಶುರು ಮಾಡಿದ್ದಾರೆ. ಖಂಡಿತವಾಗಿ ಆ ಗಿಡಗಳಾಗೋದಿಲ್ಲ ಸರ್. ನಾನಿಲ್ಲಿ ಪೂಜೆ ಇಂಪಾರ್ಟೆಂಟ್ ಇದೆ, ನಾನು ಪ್ರಸಾದ ರೂಪವಾಗಿ ಈ ಗಿಡವನ್ನು ಕೊಡ್ತೇನೆ. ಆ ವ್ಯಕ್ತಿಯ ಸಲುವಾಗಿ, ಆ ಕಷ್ಟಕ್ಕೆ ಸಲುವಾಗಿ ನಾವು ಸ್ಪಂದಿಸಿ ಪೂಜೆ ಮಾಡ್ತೇವೆ, ಅದರಿಂದ ರಿಸಲ್ಟ್ 100ಕ್ಕೆ 100 ಬರ್ತದೆ ಅಂತ. ನಾವು ಕೊಡುವಂಥ ಗಿಡವೇ ಆಗಬೇಕು ಅಂತ ಹೇಳ್ತೇನೆ. ಈಗ ಇದುವೇ ಗಿಡ ಆಗಬೇಕಂತ ಗೊತ್ತಿಲ್ಲ ನನಗೆ, ಯಾವ ಗಿಡವೂ ಆಗ್ಬೋದಿತ್ತು. ಮನೆ ಒಳಗಡೆ ನಾರ್ತ್ ಈಸ್ಟ್ಗೆ ನೀರಿನಿಂದ ಬೆಳೆಯುವಂಥ ಗಿಡ, ಅದು ಬೆಳಕಿನಿಂದ, ಬಿಸಿಲಿಲ್ಲದೆ ಬೆಳಕಿನಿಂದ ಬೆಳೆಯುವಂಥ ಗಿಡ, ಇದು ನಾವು ಸೆಲೆಕ್ಷನ್ ಮಾಡಿದ್ದೇವೆ. ನಿಮಗೆ ಯಾವ ಗಿಡವೂ ಆಗ್ಬೋದು ಏನೋ ಗೊತ್ತಿಲ್ಲ ನನಗೆ, ಬಟ್ ಈ ಗಿಡ ನಾವು ಸೆಲೆಕ್ಷನ್ ಮಾಡಿದ್ದೇವೆ. ಇದು ಖಂಡಿತವಾಗಿ ಕೂಡ ನಾನು ಹೇಳಿದ ಭಾಗದಲ್ಲಿ, ನಾನು ಹೇಳಿದ ಜಾಗದಲ್ಲಿ, ನಾನು ಹೇಳಿದ ಹಾಗಿಟ್ಟರೆ 100ಕ್ಕೆ 100. ಮತ್ತು ಇನ್ನೂ ಮುಂದುವರೆದು ಹೇಳ್ತೇನೆ, ನಾನು ಪೂಜೆ ಮಾಡಿ ಕೊಟ್ಟಿರ್ತಕ್ಕಂಥ ಗಿಡದಲ್ಲಿ ಇರತಕ್ಕಂಥ ದೇವರ ಸಾನ್ನಿಧ್ಯ, ಅಷ್ಟದಿಕ್ಪಾಲಕ ಅಂತ ಗಣಪತಿ ಮನೆ ಒಳಗೆ ನೆಲೆಸಿದ್ದಾಗ ಯಾವುದೇ ತೊಂದರೆಗಳು, ದುಷ್ಟಶಕ್ತಿಗಳು, ವಾಸ್ತುದೋಷಗಳು, ಕೃತ್ಯಗಳು, ದುಷ್ಕೃತ್ಯಗಳು, ಇನ್ನೊಬ್ಬರಿಂದ ಬರಬಹುದಾಗಿರತಕ್ಕಂಥ ಆಕ್ರಮಣಗಳು, ದುಷ್ಟ ಪ್ರೇರಣೆಗಳು ಯಾವುದಿದ್ರೂ ಕೂಡ ಸಂಪೂರ್ಣವಾಗಿ ದೂರೀಕರಿಸಲ್ಪಡ್ತದೆ. ಹಾಗೆ ನಿಮಗೇನಾದ್ರು ಜಾಗ ಬರಬೇಕು, ಹೊಲ ಬರಬೇಕು, ಮನೆ ಬರಬೇಕು, ವಿರೋಧಾಭಾಸಗಳಿದೆ, ಅದೆಲ್ಲವನ್ನು ಕೂಡ ನಿಮಗೆ ಬರುವಂಥದ್ದು ಬಂದು ಕೊಡುವಂಥಕ್ಕೆ ವ್ಯವಸ್ಥೆಗಳಾಗಿ ಋಣಮುಕ್ತನಾಗುವುದಕ್ಕೆ ಒಂದು ವ್ಯವಸ್ಥೆಗಳಾಗ್ತದೆ ಅಂತ. ಈಗಾಗಲೇ 1-2 ಅಲ್ಲ, ಈಗಾಗಲೇ ನಮಗೆ ಬಂದಿರತಕ್ಕಂಥ ಪತ್ರಗಳೆಷ್ಟಿದೆ, ಇಲ್ಲೊಂದು 16-17 ಸಾವಿರ ಜನ ಪತ್ರಗಳನ್ನು ಬರೆದಿದ್ದಾರೆ. ನಮಗೆ ಒಳ್ಳೆಯದಾಯಿತು, ನಮಗೆ ಒಳ್ಳೆಯದಾಯಿತು, ನಮಗೆ ಒಳ್ಳೆಯದಾಯಿತು ಅಂತೇಳಿ. ಖಂಡಿತ ಈ ಥರ ನಮ್ಮಲ್ಲಿಗೆ ಬಂದು ಹೋದವರು ಅವರ ಸಮಸ್ಯೆ ಪರಿಹಾರ ಆದಾಗ ಒಂದು ಪತ್ರವನ್ನು ಬರೆದರೆ ನಾನು ಎಲ್ಲರಿಗೂ ಅದನ್ನು ಶೋವಿಗಿಡುವುದಿಲ್ಲ, ನಾವು ದಾಖಲೆಗಳನ್ನು ಇಟ್ಟುಕೊಳ್ತೇವೆ ಅಂತೇಳಿ. ಇವತ್ತು ರಾಜ್ಯದ ಘಟಾನುಘಟಿ ರಾಜಕಾರಣಿಗಳು ಬಂದಿದ್ದಾರೆ, ಮಾಜಿ ಪ್ರಧಾನಮಂತ್ರಿಗಳು ನಮ್ಮಲ್ಲಿ ಬಂದಿದ್ದಾರೆ, ಅಥವಾ ತಮ್ಮನ್ನೇ ಖರ್ಚಿಕೊಂಡಿದ್ದಾರೆ. ಅಂದ್ರೆ ಇವರೆಲ್ಲನೂ ಕೂಡ ನಿಮ್ಮಿಂದಲೇ ಈ ಒಂದು ವಾಸ್ತುಗಿಡವನ್ನು ಪಡ್ಕೊಳ್ಳಿಕ್ಕೆ ಏನು ಕಾರಣ, ಮತ್ತೆ ಅವರಲ್ಲಿ ಜೀವನದಲ್ಲಿ ಏನಾದರೂ ಹೊಸ ಬದಲಾವಣೆ ಆಗಿದೆ ಅಂತ? ಖಂಡಿತ ಆಗಿರ್ತದೆ, ಖಂಡಿತ ಆಗಿದೆ. ಈಗ ಜನಕ್ಕೆ ಕಾಣತಕ್ಕಂಥ ವಿಚಾರಗಳೇ ಇದೆ ಅಲ್ಲ. ಹೌದು. ಈಗ ಶ್ರೀಯುತ ನಮ್ಮ MP, ತುಮಕೂರು MP ಅವರು ಸೋಮಣ್ಣ ಅವರು ಗೆದ್ದಿದ್ದಾರೆ, ಮೊನ್ನೆ ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ, ಆಮೇಲೆ ಯದುವೀರ್ ಒಡೆಯರ್ ಅವರು ಗೆದ್ದಿದ್ದಾರೆ. ಮಾಜಿ ಪ್ರಧಾನಿಯವರು ನಮ್ಮನ್ನು ಕರೆಸಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದ ಹೆಮ್ಮೆಯ ಪುತ್ರ, ಭಾರತದ ಮಾಜಿ ಪ್ರಧಾನಿ ಶ್ರೀಯುತ ದೇವೇಗೌಡರು ಅವರು ನಮ್ಮನ್ನು ಅವರ ಮನೆಗೆ ಕರೆಸಿಕೊಂಡಿದ್ದಾರೆ. ಹಾಗೆ SM ಕೃಷ್ಣ ಅವರು ಗಿಡ ತಗೊಂಡಿದ್ದಾರೆ, ತುಂಬಾ ಖುಷಿ ಆಗಿದೆ.
ಯಡಿಯೂರಪ್ಪನವರು ಮನೆಗೆ ಕರೆಸ್ಕೊಂಡಿದ್ದಾರೆ. ಇದೆಲ್ಲದಕ್ಕೂ ಕೂಡ ಪ್ರತಿಯೊಂದಕ್ಕೂ ಕೂಡ ನಮ್ಮ ಹತ್ರ ದಾಖಲೆಗಳಿದೆ. ನಮ್ಮಲ್ಲಿಗೆ ಬಂದು ಜೀವನದಲ್ಲಿ ಗೆದ್ದಿರ್ತಕ್ಕಂಥ ಒಬ್ಬರು ಅಲ್ಲಿಯ ಪ್ರಜಾಪ್ರಗತಿ ಅಂತ ಹೇಳ್ತಕ್ಕಂಥ ಒಂದು ಪತ್ರಿಕೆಯ ಪ್ರೆಸ್ ರಿಪೋರ್ಟ್ರು ಅವರು ಆ ಪತ್ರಿಕೆಗೊಂದು ನನ್ನ ಸಲುವಾಗಿ ಒಂದು ಆ್ಯಡ್ ಕೊಟ್ಟು ಅಲ್ಲಿಯ ತುಮಕೂರಿನ ಜನಕ್ಕೆ ತಿಳಿಯಪಡಿಸಿದ್ದಾರೆ. ಈಗಾಗಲೇ 7,000 to 8,000 ಲಗ್ನ ಪತ್ರಿಕೆಗಳು ಇಲ್ಲಿದೆ. ಈ ಲಗ್ನ ಪತ್ರಿಕೆಗಳು ಹೇಗೆ ಬಂತು? ಅವರು ಇಲ್ಲಿಗೆ ಬಂದು ಅವ್ರಿಗೆ ಮದುವೆ ಆಗಿ ಇಲ್ಲಿಗೆ ಲಗ್ನ ಪತ್ರಿಕೆ ತಗೊಂಡು ಬಂದಿರ್ತಾರೆ. ಆಮೇಲೆ ಎಷ್ಟೋ ಕುಟುಂಬಗಳಲ್ಲಿ ಗಂಡ ಹೆಂಡತಿ ವಿರೋಧಾಭಾಸಗಳಿರ್ತಕ್ಕಂಥ ವಿಚಾರಗಳಿರ್ತದೆ. ಆ ವಿರೋಧಾಭಾಸಗಳು ಸರಿ ಆಗ್ತದೆ. ನಾನು ಹೇಳುವಂಥದ್ದು, ನಾನು ಕುಟುಂಬವನ್ನು ಒಡೆಯಲಿಕ್ಕೆ ನೋಡೋದಿಲ್ಲ, ಕುಟುಂಬ ಒಗ್ಗಟ್ಟು ಮಾಡಲಿಕ್ಕೆ ನೋಡ್ತೇನೆ. ಖಂಡಿತವಾಗಿ ಯಾವುದೋ ಒಂದು ಸಣ್ಣ ಪುಟ್ಟ ತಪ್ಪುಗಳು, ನಾನು ಕೊಟ್ಟಿರ್ತಕ್ಕಂಥ ಗಿಡ ಅದರ ಮುಖಾಂತರ ಮನೆ ಒಳಗೆ ಈ ಗಿಡ ನೆಲೆಸಿದಾಗ ಇದನ್ನು ಇಂಥ ಪ್ಲೇಸಲ್ಲಿ ಇಟ್ಟಾಗ ನಿಮ್ಮ ಮನೆಯೊಳಗಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಆಟೋಮೆಟಿಕಲಿ ದೂರೀಕರಿಸ್ತದೆ. ಆಮೇಲೆ ನೀವು ಗಲಾಟೆ ಮಾಡೋದಿಲ್ಲ, ಲಡಾಯಿ ಮಾಡಿಕೊಳ್ಳೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಅವರಿಗೆ ಮನವರಿಕೆ ಆಗುವ ಹಾಗೆ ತಿಳಿ ಹೇಳಿ. ಆಗ ಏನಾಗ್ತದೆ ಅಂದರೆ, ನಿನ್ನೆ ಇದ್ದ ನೆಗೆಟಿವ್ ಎನರ್ಜಿ ಇವತ್ತಿಲ್ಲದ ಕಾರಣ ಇವತ್ತು ನಾನು ಗಲಾಟೆ ಮಾಡಬಾರ್ದು ಅಂತೇಳಿ ಒಬ್ಬರಿಗೆ ಮನಸ್ಸು ಬರ್ತದೆ. ನಿನ್ನೆ ಇದ್ದ ಗಲಾಟೆಗಳು ಇಂದು ಬರಬಾರ್ದು ಅಂತೇಳಿ ಗುರುಗಳು ಹೇಳಿದ್ದಾರೆ ಅಂತ ಹೇಳ್ತಕ್ಕಂಥ ವಿಷಯ ಇನ್ನೊಬ್ಬನಿಗೆ ಮನಸ್ಸಿಗೆ ಬಂದು ಅವನು ಕೂಡ ತಟಸ್ಥನಾಗಿರ್ತಾರೆ. ಅನ್ಯೋನ್ಯತೆಯಿಂದ ಚೆನ್ನಾಗಿರ್ತಕ್ಕಂಥ ಜೀವನ ನಡೆಸ್ತಕ್ಕಂಥ ಉದಾಹರಣೆಗಳು ಸಾವಿರಾರಿದೆ. ಯಾವುದೊಂದು ಪಕ್ಷದ ಲೀಡರು, ಅವರ ತಾಯಿಯವರು ಕಾಣೆಯಾಗಿದ್ದರು. ಅವರು ನನಗೆ ಸೋಷಿಯಲ್ ಮೀಡಿಯಾ ಗೊತ್ತಾಯಿತು, ಸೋಷಿಯಲ್ ಮೀಡಿಯಾದ ಮುಖಾಂತರ ಪ್ರಸಾರ ಆಗ್ತಾಯಿತ್ತು. ನಾನು ಇಮ್ಮಿಡಿಯೇಟ್ ನಂಬರಿಗೆ ಫೋನ್ ಮಾಡಿ ಹೀಗೆ ತಾಯಿಯವರಿಗೆ ಏನಾಯಿತು ಅಂತ ಕೇಳಿ, ಏನು ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿ, ಪ್ರಾರ್ಥನೆ ಮಾಡಿ ಸಾಯಂಕಾಲ ಬರ್ತಾರೆ ಅಂತೇಳಿ ಹೇಳಿದೆ. ಹಾಗೆ ಸಾಯಂಕಾಲ ಅವರು ಬಂದಿದ್ದಾರೆ. ಅಂಥದ್ದು ಒಂದೆರಡಲ್ಲ, ನೂರಾರು ಉದಾಹರಣೆಗಳಿದೆ. ನಾವೇನೂ ಅಲ್ಲದೇ ಇರ್ಬೋದು, ದೇವರ ಅನುಗ್ರಹ ಖಂಡಿತವಾಗಿ ಕೂಡ ಇದೆ ಅಲ್ವಾ? ಹೌದು. ಎಸ್, ನೋಡಿ, ನೋಡ್ತಕ್ಕಂಥ ವೀಕ್ಷಕರಿಗೆ ಇವಾಗಲೇ ನಮಗೂ ಈ ಗಿಡವನ್ನ ತೆಗೆದುಕೊಳ್ಬೇಕನ್ನುವಂತ ಮನಸ್ಸು 100% ಆಗಿರ್ತದೆ. ಖಂಡಿತ. ನಿಮ್ಮನ್ನ ಹೇಗೆ ಭೇಟಿಯಾಗಿ ಯಾವ ರೀತಿಯಲ್ಲಿ ನಿಮ್ಮಿಂದ ಗಿಡವನ್ನ ಪಡೆದುಕೊಂಡು ನಿಮ್ಮ ಆಶೀರ್ವಾದವನ್ನ ನೋಡ್ತಕ್ಕಂಥ ವೀಕ್ಷಕರು ಪಡಿಬೇಕು ಅನ್ನುವಂಥದ್ದು ನೇರವಾಗಿರುವಂಥ ಪ್ರಶ್ನೆ. ಇವಾಗ ಕೈಲಾರ ರಾಜಗೋಪಾಲ್ ಭಟ್ ಉಪ್ಪಿನಂಗಡಿ ಅಂದರೆ ಉಪ್ಪಿನಂಗಡಿ ಬಸ್ ಸ್ಟ್ಯಾಂಡ್ಗೆ ಬಂದು ಇಳಿದ್ರೆ ಬೆಂಗಳೂರಿನಿಂದ 300 ಕಿಲೋಮೀಟ್ರು, ಮಂಗಳೂರಿಂದ 50 ಕಿಲೋಮೀಟ್ರು, ಕುಕ್ಕೆ ಸುಬ್ರಹ್ಮಣ್ಯದಿಂದ 50 ಕಿಲೋಮೀಟ್ರ್ ಉಪ್ಪಿನಂಗಡಿ, ಧರ್ಮಸ್ಥಳದಿಂದ 35 ಕಿಲೋಮೀಟ್ರ್ ಉಪ್ಪಿನಂಗಡಿ, ಪುತ್ತೂರಿಂದ 10-13 ಕಿಲೋಮೀಟ್ರ್ ಉಪ್ಪಿನಂಗಡಿ. ಪುತ್ತೂರಿಗೆ ಟ್ರೈನಲ್ಲಿ ಬಂದರೆ ಅಲ್ಲಿಂದ ಉಪ್ಪಿನಂಗಡಿ ಬರ್ಬೋದು. ಉಪ್ಪಿನಂಗಡಿಯಲ್ಲಿ ನೀವು ಯಾವುದಕ್ಕೂ ಕೂಡ ನಮಗೆ ಫೋನ್ ಮಾಡಿಯೇ, ದಯವಿಟ್ಟು ಫೋನ್ ನಂಬರ್ ಬೇಕಾದ್ರೆ ನೀವು ತೆಗೆದುಕೊಳ್ಬೋದು. ಫೋನ್ ಮಾಡಿಯೇ ಬರುವಂಥದ್ದು ಒಳ್ಳೆ ವಿಷಯ. ವಾರದ 7 ದಿನವೂ ಕೂಡ ತಾವು ಸಿಗ್ತೀರಿ? 7 ದಿವಸವೂ ಸಿಗ್ತೇನೆ. ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಕರೆಯನ್ನ ಮಾಡಿ ಬನ್ನಿ. ಇವರು ಖಂಡಿತವಾಗ್ಲೂ ಉಪ್ಪಿನಂಗಡಿಯಲ್ಲಿ ಸಿಗ್ತಾರೆ. ಕಳುಹಿಸಿ ಕೊಡುವಂತ ವಿಚಾರಗಳೇನಾದ್ರೂ? ಮತ್ತೆ ಇನ್ನೊಂದು ವಿಚಾರ ಹೇಳ್ತೇನೆ. ಇಲ್ಲಿಗೆ ಬರುವುದಕ್ಕೆ ಈಗ ಕಷ್ಟ ಆಗುವುದಕ್ಕೆ ನಿಮಗೆ ನಾನು ಆ ಸಮಸ್ಯೆಯನ್ನು ಬರೋದು ನನಗೆ ಒಂದು ವಾಟ್ಸಪ್ ಮುಖಾಂತರ, ಈಗ ವಾಟ್ಸಪ್ ಇದೆಯಲ್ಲ, ವಾಟ್ಸಪ್ ಮುಖಾಂತರ ನನಗೆ ಪೂರ್ತಿಯಾಗಿ ವಿವರವನ್ನು ಬರೆದು ಕಳಿಸಿದರೆ ನಾನು ಅದನ್ನು ಸಂಬಂಧಪಟ್ಟು ನೋಡಿ ಅದರ ಬಗ್ಗೆ ಏನು ಅಂತ ಅಧ್ಯಯನ ಮಾಡಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಖಂಡಿತ ಅವರ ಸಲುವಾಗಿ ನಾನು ಕೊರಿಯರ್ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೇನೆ. ನಾನು ಇವರೆಗೆ ಗಿಡ ಕಳಿಸಿ ಕೊರಿಯರ್ ಮುಖಾಂತರ ಕಳಿಸಿಕೊಟ್ಟದೆ 40,000 ಮಂದಿ. ಬರ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೊರಿಯರ್ ಮೂಲಕ ಕೂಡ ಕಳಿಸಿಕೊಡ್ತಕ್ಕಂಥ ವ್ಯವಸ್ಥೆಗಳಿದೆ. ನಿಮ್ಮ ಸರಿಯಾಗಿರುವಂಥ ತೊಂದರೆಗಳನ್ನು ಏನಿದೆ ಅಂತ ನೀವು ವಾಟ್ಸಪ್ ಮುಖಾಂತರವಾಗಿ ನಾನು ಹಾಕಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಹಾಕಿದರೆ ನಿಮಗೆ ಬೇಕಾಗಿರುವಂತಹ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳಿಗೆ ಪರಿಹಾರವನ್ನ ಗುರುಗಳು ಖಂಡಿತವಾಗಲು ಕೊಡ್ತಾರೆ. ಪಾಸಿಟಿವ್ ಎನರ್ಜಿಯನ್ನು ಒಬ್ಬ ವ್ಯಕ್ತಿಗೆ ಒಂದು ಮನೆಗೆ ಕೊಡ್ತೀರಿ ಅಂತ ಹೇಳುವಾಗ ನೀವು ತೆಗೆದುಕೊಳ್ತಕ್ಕಂಥ ದಕ್ಷಿಣೆಯ ಬಗ್ಗೆ ಕೂಡ ಜನಗಳಿಗೆ ಸಾಕಷ್ಟು ಗೊಂದಲಗಳಿರ್ತದೆ. ನೋಡಿ, ಅದು ಖರ್ಚು ವೆಚ್ಚಗಳು ದಕ್ಷಿಣೆ ಅಂತ ಕೇಳಿದರೆ ನನಗೆ ಮೃಷ್ಟಾನ್ನ ಭೋಜನ ಮಾಡುವಂಥ ಅಭ್ಯಾಸ ಖಂಡಿತ ಇಲ್ಲ. ನೀವು ಕೊಟ್ಟಿರ್ತಕ್ಕಂಥ ದುಡ್ಡನ್ನು ನಾವು ತೆಗೆದುಕೊಳ್ತೇವೆ, ಆದರೆ ದಕ್ಷಿಣೆ ಅಂತ ಒಂದು ಇಟ್ಟಿದ್ದೇನೆ. ಇಲ್ಲಿ ಸಾಮಾನ್ಯವಾಗಿ 2,100 ರೂಪಾಯಿ ದಕ್ಷಿಣೆ ಅಂತ ಪಡಿತೇವೆ. ಒಂದು ಗಿಡ, ಒಂದು ಕುಟುಂಬ, ಮತ್ತು ಅವರು ನಮ್ಮೊಟ್ಟಿಗೆ ಯಾವತ್ತೂ ಕಾಂಟ್ಯಾಕ್ಟಲ್ಲಿ ಇರ್ಬೋದು, ಅವರು ಯಾವುದೇ ಸಮಸ್ಯೆಗೆ ನನ್ನೊಟ್ಟಿಗೆ ಮಾತಾಡ್ತಾ ಇರ್ಬೋದು ಅಂತ. ನನ್ನ ಸಮಯ ಪ್ರತಿಯೊಂದು ಕೂಡ ನಾನು ಉಪಯೋಗಿಸ್ಕೊಳ್ತೇನೆ. ಒಂದು ಪೂಜಾ ದಕ್ಷಿಣೆ ಅಂತ ಅದು 2,100 ರೂಪಾಯಿ ಅಂತ ಇಟ್ಟಿದ್ದೇವೆ. ಮತ್ತು ದಾರಿ ಇಲ್ಲದವರಿಗೆ, ಬದುಕು ಸಂಕಷ್ಟ ಆದವರಿಗೆ, ಮೇಲೆ ಹೇಗೆ ಎಂಬ ಪ್ರಶ್ನೆ ಇರುವವರಿಗೆ, ದುಃಖದಲ್ಲಿರುವವರಿಗೆ ಖಂಡಿತ ಅವರು ನನಗೆ 1 ರೂಪಾಯಿ ದುಡ್ಡು ಕೊಡೋದು ಬೇಡ, 1 ರೂಪಾಯಿ ದಕ್ಷಿಣೆ ಕೊಡೋದು ಬೇಡ, ನಾನೇ ಅದನ್ನು ಭರಿಸ್ತೇನೆ. ಖಂಡಿತವಾಗಿ ಕೂಡ ಅವರು ಕೂಡ ಜೀವನದಲ್ಲಿ ಗೆಲ್ಲತಕ್ಕಂಥ ವ್ಯವಸ್ಥೆಗಳಾಗ್ತದೆ. ಈಗ ನಿಮ್ಮಿಂದ ಬರತಕ್ಕಂಥ ದುಡ್ಡಿನಲ್ಲಿ ಒಂದು ಅಂಶ ಏನಾದ್ರು ಒಂದು ಶಾಲಾ ವಿದ್ಯಾರ್ಥಿಗಳಿಗೆ, ಒಂದು ಮಾತಾಜಿಯವರಿಗೆ, ಇವರಿಗೆ ಏನಾದ್ರು ಕೊಡೋದಕ್ಕೆ ಕೂಡ ವ್ಯವಸ್ಥೆಗಳಾಗ್ತಾ ಇರ್ತದೆ ಅಂತ. ವಾಸ್ತು ಗಿಡವನ್ನ ಕೊಡ್ತಕ್ಕಂತಹದ್ದು ದೇವರನ್ನ ನಂಬಿ ಒಂದು ವಿಚಾರ. ಆದರೆ ಈಗ ವಾಸ್ತು ದೋಷಗಳು ಅಂತ ಕೂಡ ಒಂದು ಬರ್ತದೆ.
ಕೆಲವೊಂದು ಮನೆಯ ವಾಸ್ತು ಸರಿ ಇಲ್ಲ, ಮನೆಯಲ್ಲಿ ವಾಸ್ತು ಸರಿ ಇಲ್ಲದೆ ಈ ರೀತಿ ತೊಂದರೆಗಳಾಗಿದೆ, ಮನೆಯನ್ನ ಒಡಿಬೇಕು, ಆ ಕಡೆಯ ಗೋಡೆಯನ್ನ ಒಡಿಬೇಕು, ಇಲ್ಲಿ ಒಡಿಬೇಕು, ವಾಸ್ತುವಿನಿಂದ ತೊಂದರೆಗಳು ಬರ್ತಾ ಇದೆ ಅಂತ. ಇದನ್ನ ತಾವು ಎಷ್ಟರ ಮಟ್ಟಿಗೆ ನಂಬ್ತೀರಿ? ಮತ್ತೆ ಈ ಮನೆಯನ್ನ ಒಡೆದು ವಾಸ್ತುವನ್ನ ಸರಿ ಮಾಡ್ತಕ್ಕಂಥದ್ದು ಸರಿಯಾ ಅಂತ? ಖಂಡಿತ ಹಾಗೆ ಅಲ್ಲ ಸರ್. ಈಗ ನೋಡಿ, ಬಾಂಬೆ, ಹೈದರಾಬಾದ್ ಅಥವಾ ಬೆಂಗಳೂರು ಎಲ್ಲ ಬಹಳ ದೊಡ್ಡ ದೊಡ್ಡ ಬಿಲ್ಡಿಂಗುಗಳಾಗಿರ್ತದೆ. ಒಂದು ಲೋಡ್ ಜಾಸ್ತಿ ಇರ್ತದೆ, ಅದು ಇರ್ತದೆ, ಇದಿರ್ತದೆ, ವಾಸ್ತು ದೋಷ ಅಂತೇಳಿ ಹೇಳ್ತಾರೆ, ಏನೇನೋ ಮಾಡ್ತಾರೆ. ಇದು ಹಾಗೆ ಅಲ್ಲ ಸರ್. ಈಗ ನೋಡಿ, ಉದಾಹರಣೆಗೆ ನಮ್ಮ ಮನೆ ಪಶ್ಚಿಮ ಮತ್ತು ದಕ್ಷಿಣದಿಂದ ಎಂಟ್ರೆನ್ಸ್ ಇದೆ. ಎಲ್ಲ ವಾಸ್ತುತಜ್ಞರು ಹೇಳ್ತಾರೆ ಅದು ರಾಂಗ್ ಅಂತ. ಮತ್ತೊಂದು ಉತ್ತರ ಮತ್ತು ದಕ್ಷಿಣದಿಂದ ಎಂಟ್ರೆನ್ಸ್ ಇದೆ, ಅದು ರಾಂಗ್ ಅಂತ. ನಾನು ಕೂಡ ಇವರಿಗೆ ಪುಸ್ತಕದಲ್ಲಿ ಓದಿದ್ದು ಅದನ್ನೇ. ಆದರೆ ನಾನು ಇದೇ ಮನೆಗೆ ಬಂದಿದ್ದೇನೆ. ಮನೆಗೆ ಬಂದು 13 ವರ್ಷ ಆಯಿತು. ನಾನು ಚೆನ್ನಾಗಿದ್ದೇನೆ, ಮಕ್ಕಳು ಚೆನ್ನಾಗಿದ್ದಾರೆ, ಮಕ್ಕಳು ಸಾಧನೆ ಮಾಡ್ತಾಯಿದ್ದಾರೆ, ಗೋಲ್ಡ್ ಮೆಡಲಿಸ್ಟ್ ಎಲ್ಲವೂ ಕೂಡ ಇದ್ದಾರೆ. ಹಾಗೆ ನಮ್ಮಿಂದ 10 ಮಂದಿಗೆ ಒಳ್ಳೆಯದು ಆಗ್ತಾಯಿದೆ. ಈ ವಾಸ್ತು ದೋಷ ಅಂತ ಹೇಳಿಕೊಂಡು ಯಾವುದೇ ಮನೆಯನ್ನು ಒಡೆಯಲಿಕ್ಕೆ ಹೇಳುವಂಥದ್ದು, ತೆಗಿಲಿಕ್ಕೆ ಹೇಳುವಂಥದ್ದು, ಮೊದಲೊಂದು ಯಾವುದೂ ಇಲ್ಲ. ಇದು ಯಾವುದೇ ವಾಸ್ತು ತಜ್ಞರುಗಳಿಗೂ ಕೂಡ ಮಾಡಲಿಕ್ಕೆ ಆಗದೇ ಇರುವಂಥದ್ದನ್ನು ದೇವರೇ ಸರಿ ಮಾಡಬೇಕಂತೇಳಿ ದೇವರಲ್ಲೇ ಕಣ್ಣೀರು ಹಾಕಿ ನೀವು ಬೇಡಿ. ದೇವರೇ ಸರಿ ಮಾಡಬೇಕಂತ ದೇವರಲ್ಲೇ ಕಣ್ಣೀರು ಹಾಕಿಬಿಡಿ. ನನಗೆ ಸಮಸ್ಯೆ ಇದೆ, ನಾನು ದುಃಖದಲ್ಲಿದ್ದೇನೆ, ನಮ್ಮ ಮನೆ ವಾಸ್ತು ಪ್ರಕಾರವಾಗಿ ಇಲ್ಲ ಎಂಬಂಥ ಭಾವನೆ ನಮ್ಮಲ್ಲಿತ್ತು. ಖಂಡಿತವಾಗಿಯೂ ನೀವು ಇಂಥ ವಾಸ್ತು ದೋಷಗಳಿದ್ದರೂ ಕೂಡ ಸಮಸ್ಯೆಯನ್ನು ಪರಿಹರಿಸಿ ನೆಮ್ಮದಿಯ ಬದುಕಿಗೆ ಒಂದು ಅವಕಾಶ ಮಾಡಿಕೊಡಬೇಕು ಅಂತೇಳಿ ಕೇಳಿದರೆ 100ಕ್ಕೆ 100 ಕೂಡ ಈ ಸಮಸ್ಯೆಗಳು ಪರಿಹಾರ ಆಗ್ತದೆ ಅಂತ ನನಗೆ ಕಂಡುಕೊಂಡಂಥ ಸತ್ಯ. ರಾಜಗೋಪಾಲ್ ಭಟ್ ಅವರನ್ನ ಭೇಟಿಯಾಗಿ ಅವರಿಂದ ವಾಸ್ತುಗಿಡವನ್ನು, ಪೂಜೆಗೆ ಒಳಪಟ್ಟಿರುವಂಥ ವಾಸ್ತುಗಿಡವನ್ನು ತೆಗೆದುಕೊಂಡು ಹೋದ ಬಳಿಕ ನಿಮ್ಮ ಜೀವನಕ್ಕೆ ಏನೊಂದು ಬೆಳಕು ಬಂದಿದೆ ಅಂತ, ಏನು ಶಕ್ತಿ ಬಂದಿದೆ ಅಂತ? ಆರ್ಥಿಕವಾಗಿ ಇರಬಹುದು, ಸುಖ ಶಾಂತಿ ನೆಮ್ಮದಿ ಇರ್ಬೋದು ಮನೆಯಲ್ಲಿ. ಓಕೆ, ಚೆನ್ನಾಗಿದ್ದಿಲ್ಲ. ವಸ್ತು ಗಿಡ ನಮ್ಮ ಮನೆಗೆ ಬಂದ ನಂತರ ಒಳ್ಳೆ ಸುಖ ಶಾಂತಿ ನೆಮ್ಮದಿ, ಉದ್ಯೋಗದಲ್ಲಿ ಅಭಿವೃದ್ಧಿ. ಓಕೆ, ಸರ್ ನಮಸ್ತೆ. ನಮಸ್ತೆ, ಹೇಳಿ. ನಾವು ರಾಜಗೋಪಾಲ್ ಭಟ್ ಅವರ ಮನೆಯಲ್ಲಿದ್ದೇವೆ. ತಾವು ಇವರ ಮನೆಯಿಂದ ಒಂದು ವಾಸ್ತು ಗಿಡವನ್ನು ತೆಗೆದುಕೊಂಡು ಹೋಗಿದ್ದೀರಾ ಅಂತ ನಾನು ಭಾವಿಸ್ಕೊಂಡಿದ್ದೇನೆ, ಹೌದಲ್ವಾ? ಹೌದೌದು. ಎಷ್ಟು ವರ್ಷ ಹಿಂದೆ ಸರ್ ತೆಗೆದುಕೊಂಡು ಹೋಗಿದ್ದೀರಿ? 8 ವರ್ಷದ ಹಿಂದೆ. 8 ವರ್ಷದ ಹಿಂದೆ. ಈ 8 ವರ್ಷಕ್ಕಿಂತ ಮೊದಲು ಆ ವಾಸ್ತು ಗಿಡವನ್ನು ತೆಗೆದುಕೊಂಡು ಹೋಗೋದಕ್ಕಿಂತ ಮೊದಲು ಹೇಗಿತ್ತು ನಿಮ್ಮ ಜೀವನ ಅಂತ? ಜೀವನ ಸ್ವಲ್ಪ ಕಷ್ಟದಲ್ಲಿತ್ತು. ಓಕೆ, ಈ ವಾಸ್ತು ಗಿಡ ಇವರಿಂದ ಮನೆಯಲ್ಲಿ ಸಮಾಧಾನ ಇರಲಿಲ್ಲ, ನೆಮ್ಮದಿ ಇರಲಿಲ್ಲ. ತಾಯಿ ತೀರಿ ಹೋಗಿದ್ರು ಕೆಲವು ಕಾರಣಗಳಿಂದ. ತಾಯಿ ತೀರೋದು ಕ್ಯಾನ್ಸರ್ ಇಂದ. ಮನೆಯಲ್ಲಿ ನೆಮ್ಮದಿ ಇರ್ಲಿಲ್ಲ, ನಾವು ಇಬ್ಬರೇ ಇದ್ದದ್ದು. ಓಕೆ, ಆ ನಂತರದಲ್ಲಿ ಇವರ ಪರಿಚಯ ನಿಮಗೆ ಹೇಗಾಯಿತು ಅಂತ? ನಮಗೆ ಪರಿಚಯ ಇದು ಪುಸ್ತಕದಲ್ಲಿ, ಪೇಪರ್ ಅಲ್ಲಿ ಪರಿಚಯ ಆಯ್ತು. ತರಂಗದಲ್ಲಿ ಬಂದಿತ್ತಲ್ವಾ? ತರಂಗದಲ್ಲಿ ಬಂದಿತ್ತು, ಅದರಲ್ಲಿ ಪರಿಚಯ ಆಯ್ತು. ಓಕೆ. ಸರ್ ನಮಸ್ತೆ. ನಮಸ್ತೆ ಸರ್. ನಾನು ರಾಜಗೋಪಾಲ್ ಭಟ್ ಅವರ ಮನೆಯಲ್ಲಿದ್ದೇನೆ. ಸರಿ, ಹೇಳಿ ಸರ್. ನಿಮ್ಮ ಹೆಸರು? ಲತೀಫ್ ಅಂತ. ಸರ್, ರಾಜಗೋಪಾಲ್ ಭಟ್ ಅವರ ಮನೆಗೆ ತಾವುಗಳು ಬಂದ ಬಳಿಕ, ಇಲ್ಲಿ ಒಂದು ವಾಸ್ತು ಗಿಡವನ್ನ ತೆಗೆದುಕೊಂಡು ಹೋದ ಬಳಿಕ ಎಷ್ಟು ಚೇಂಜಸ್ ಇದೆ ನಿಮ್ಮ ಲೈಫ್ ಅಲ್ಲಿ ಅಂತ? ತುಂಬಾ ಚೇಂಜಸ್ ಆಗಿದೆ ಸರ್. ಓಕೆ. ನಾನು ಗಲ್ಫ್ ಅಲ್ಲಿ ಇದ್ದೆ. ಗಲ್ಫ್ ಇಂದ ಬಂದ ನಂತರ ನನಗೆ ಒಂದು ವ್ಯವಹಾರ ಮಾಡಬೇಕಿತ್ತು. ಓಕೆ. ನನಗೆ ವ್ಯವಹಾರದ ಬಗ್ಗೆ ಐಡಿಯಾ ಇರಲಿಲ್ಲ. ಓಕೆ. ಅದಕ್ಕೆ ನಾನು ಕೈಲಾರ ಗೋಪಾಲ್ ಭಟ್ರನ್ನು ಭೇಟಿಯಾದೆ, ವಿಷಯ ಎಲ್ಲ ಹೇಳಿದೆ. ಆಗ ಅವರು ನನಗೆ ಒಂದು ಗಿಡ ಕೊಟ್ರು. ಓಕೆ. ಆ ಗಿಡವನ್ನು ಹೋಗಿ ಮನೆಯಲ್ಲಿ ಈಶಾನ್ಯ ಭಾಗದಲ್ಲಿ ಗಾಜಿನ ಬಾಟಲ್ ಇಡ್ಬೇಕಂತ ಹೇಳಿದ್ರು. ಓಕೆ. ಅದನ್ನು ದಿನಾಲು ಅದಕ್ಕೆ ನೀರು ಹಾಕಬೇಕು. ಓಕೆ. ಮತ್ತೆ ನಮ್ಮ ಬಿಸಿನೆಸ್ ನ ವ್ಯವಹಾರದ ಬಗ್ಗೆ ಅದರಲ್ಲಿ ನೀವು ಪ್ರಾರ್ಥಿಸಬೇಕಂತ ಹೇಳಿದ್ರು. ಓಕೆ. ನಿಮ್ಮ ವ್ಯಾಪಾರ ಎಲ್ಲ ಸಕ್ಸಸ್ ಆಗ್ತದೆ ಅಂತ ಹೇಳಿ. ಓಕೆ. ಅದಿಂದು ಸ್ವಲ್ಪ ದಿವಸದಲ್ಲಿ ನನ್ನ ಕೆಲಸ ಎಲ್ಲ ಆಗಿದೆ ಸರ್. ಆಗಿದಲ್ಲ? ಐಡಿಯಾ ಎಲ್ಲ ಸಿಕ್ಕಿದೆ ವ್ಯಾಪಾರದಲ್ಲಿ. ಓಕೆ. ಅದು ಸಕ್ಸಸ್ ಕೂಡ ಆಗಿದೆ. ಓಕೆ. ನಿಮ್ ಜೀವನಕ್ಕೆ ಒಂದು ಎಷ್ಟು ಅದು ಶಕ್ತಿ ಕೊಟ್ಟಿದೆ ಅಂತ? ಅಲ್ಲ, ನಂಬಿ ಬಂದವರಿಗೆ ಪ್ರಾಯಶಃ ಅದು ಇಂಪು ಕೊಟ್ಟಿದೆ ಅಂತ ಅಂದುಕೊಳ್ತೇನೆ ನಾನು. ನಾನು ದೇವರ ಮೇಲೆ ವಿಶೇಷವಾಗಿ ನಂಬಿಕೆ ಇಟ್ಟವ. ಹಾಗಾಗಿ ದೇವರನ್ನ ಯಾವ ರೂಪದಲ್ಲಿ ಹೇಗೆ ಕಾಣ್ಲಿಕ್ಕೆ ಸಾಧ್ಯ ಉಂಟು ಅದರ ರೀತಿಯಲ್ಲಿ ವ್ಯಕ್ತ ಆಗ್ತದೆ. ಎಸ್ಪೆಷಲಿ ನನಗೆ ಅವರ ಬಗ್ಗೆ ಖುಷಿ ಕೊಡುವಂತ ಸಬ್ಜೆಕ್ಟ್ ಅಂತ ಹೇಳಿದ್ರೆ, ಈ ತುಂಬಾ ಮನಸ್ಸಿನ ಜೀವನದಲ್ಲಿ ಸೋತು ಅವರನ್ನು ಸಂಪರ್ಕಿಸಿದಾಗ ಅವರೊಂದಷ್ಟು ಅವರಿಗೆ ಒಂದು ಜೀವನದಲ್ಲಿ ಒಂದು ಮುಂದಿನ ದಿನದ ಬೆಳಕಿದೆ. ಈಗ ಕತ್ತಲೆ, ನಿರಂತರ ಕತ್ತಲೆ ಅಲ್ಲ, ಮುಂದಿನ ಒಂದು ಸೂರ್ಯೋದಯ ಇದೆ. ಅದಕ್ಕೋಸ್ಕರ ನೀವು ಇವತ್ತಿನ ಈ ಕಷ್ಟವನ್ನ ಸಹಿಸಿಕೊಳ್ಳಿ, ಏನಾಗುದಿಲ್ಲ ಅನ್ನುವಂತ ಒಂದು ಆತ್ಮವಿಶ್ವಾಸವನ್ನ ತುಂಬಿಸುವಂತ ನಡೆ, ಮತ್ತು ತುಂಬಾ ಮಂದಿಯ ಬದುಕಿಗೆ ಒಂದು ಭರವಸೆ, ಅಂದ್ರೆ ಬಾಳಿನ ಭರವಸೆಯನ್ನ ಒದಗಿಸಿಕೊಡ್ತಾ ಇದ್ದಾರೆ. ಖಂಡಿತ ಮಹಾಗಣಪತಿ ಅನುಗ್ರಹದಿಂದ ನಿಮಗೂ ಒಳ್ಳೆಯದಾಗಲಿ.
ಈ ಕಾರ್ಯಕ್ರಮವನ್ನು ಯಾರೆಲ್ಲ ನೋಡ್ತಾರೋ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಕ್ಕಂಥ ಆ ಒಂದು ಮನಸ್ಸಿನವ ನಾನು. ಹೌದು, ಖಂಡಿತ ಸರ್ವೇ ಜನ ಸುಖಿನೋ ಭವಂತು, ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ. ಅದೇ ಖಂಡಿತವಾಗ್ಲೂ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಉಪಯೋಗದ ಮಾಹಿತಿ ಅಂತ ಸಾಕಷ್ಟು ಮಂದಿ ಈ ಜಗತ್ತಿನಲ್ಲಿ ಕಷ್ಟದಲ್ಲಿರ್ತಕ್ಕಂಥವರಿದ್ದಾರೆ. ನಿಮಗೆ ಒಂದಷ್ಟು ಜನಕ್ಕಾದರೂ ಇದರಿಂದ ಉಪಯೋಗ ಆಗ್ತದೆ ಅಂತ ಹೇಳುವಂಥ ನಂಬಿಕೆಯಲ್ಲಿ ಇವತ್ತಿನ ವಿಡಿಯೋವನ್ನು ನಿಮಗೆ ನಾನು ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ತೆಗೆದುಕೊಳ್ಳಿ, ಒಳ್ಳೆಯ ರೀತಿಯಲ್ಲಿ ತಾವು ತೆಗೆದುಕೊಳ್ಳಿ, ಒಂದಷ್ಟು ಜನ ಒಳ್ಳೆಯದಾಗಲಿ ಅಂತ ಹೇಳುವಂಥ ಕಾರಣದಿಂದ ಈ ವಿಡಿಯೋ ಜೊತೆಗೆ ತಾವೆಲ್ಲರೂ ಹೆಜ್ಜೆಯನ್ನು ಹಾಕಿ ಅಂತ ಹೇಳಿಕೊಳ್ತಾ ಮತ್ತೊಮ್ಮೆ ನಿಮಗೆ ಧನ್ಯವಾದದೊಂದಿಗೆ ವಿಡಿಯೋದಲ್ಲಿ ಸಾಥ್ ಕೊಟ್ಟಿರುವಂಥ ಯಶ್ ಅವರಿಗೂ ಧನ್ಯವಾದದೊಂದಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿಕೊಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಕೊಳ್ತಾ ಸಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ.